20 ವರ್ಷದಿಂದ ಕರೆಕ್ಟ್ ಇದೆ, ಶುಗರ್ ಇದೆ. ಹ್ಮ್ ಈಗ 1 ವರ್ಷ ಆಯ್ತು ರಿವರ್ಸ್ ಆಗಿ. ಬರೀ ನಾನು ಟ್ಯಾಬ್ಲೆಟ್ಟು, ಈ ಡಯಾಲಿಸಿಸ್ ಇದಕ್ಕೇನೆ ಸುಮಾರು 6-7 ಲಕ್ಷ ರೂಪಾಯಿ ಖರ್ಚಾಗ್ಬಿಡ್ತದೆ ಸರ್. ನೋಡಿ, ನಿಮಗೆ 6-7 ಲಕ್ಷ ಖರ್ಚಾಗಿದೆ. ಹಾಂ ಅಂಥವ್ರನ್ನ ಕರ್ಕೊಂಬಂದು ಆಶ್ರಮ ಇಟ್ಕೊಂಡು ಎಲ್ಲಿಂದ ಫಂಡ್ ರೈಸ್ ಮಾಡೋದು? ದುಡ್ಡು ಕೇಳಿದ್ರೆ ಜನ ಏನು ಅನ್ಕೊಂತಾರೆ, ಇವರು ಆ ಮುದುಕನ ಇಟ್ಕೊಂಡು ದುಡ್ಡು ಮಾಡ್ತಾರೆ, ಹಾಂ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹಾಂ ನಮ್ಮನ್ನು ಅಷ್ಟು ಈಜಿಯಾಗಿ ಅನ್ಕೊಳಲ್ಲ ಸರ್, ನಮ್ಮನ್ನು ಕಳ್ಳರ ರೀತಿಯಲ್ಲಿ ನೋಡ್ತಾರೆ. ಹಾಂ ಅರ್ಥ ಆಗ್ತದೆ, ನಿಮ್ಮ ಕಷ್ಟ ನಂಗೆ ಅರ್ಥ ಆಗ್ತಾ ಇದೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಇಲ್ಲಿ ಈಗ ನೋಡಿ ನಿಮಗೆ ನನಗೆ ಅನುಕಂಪ ಇದೆ, ನಿಮ್ಮನ್ನು ಸೇರಿಸ್ಕೋಬೇಕು ಅಂತ. ಬಟ್ ಅದು ಖರ್ಚು ಬರ್ಸೋಷ್ಟು ಕೆಪಾಸಿಟಿ ನನ್ನ ಹತ್ರ ಇಲ್ಲ. ಈಗ ಟ್ಯಾಬ್ಲೆಟ್ ಅಥವಾ ಇನ್ನೊಂದು ಆದ್ರೆ ನಾನು ಕೊಡಿಸ್ತೀನಿ ಸರ್. ಸರ್ ಏನೂ ಇಲ್ಲ ಸರ್, ಟ್ಯಾಬ್ಲೆಟ್ ಸರ್. ನನಗೆ ಏನು ಗೊತ್ತಾ, ಇದೊಂದು 3 ಹಬ್ಬ ಅಂತಂದ್ರೆ ನಾನು ವರ್ಷ ಇರಬಲ್ಲ ಸರ್ ಅಷ್ಟೇ. ನೀವಾ ಯಾಕೆ ಗೊತ್ತಾ, ಯಾಕೆ ಹೇಳ್ತೀರಾ ಸರ್? 70% ಸುಸ್ತಾಗ್ಬಿಟ್ಟಿದೆ ಸರ್. ಏನಂತಂದ್ರೆ ನನಗೆ ಸರ್ ಊಟನೂ ಅಷ್ಟೇ ಸರ್, ಒಂದು ತಿಂದರೆ 4 ದಿವಸ ತಿನ್ನೋಕ್ಕಾಗಲ್ಲ ಸರ್. ಒಂದು ಹೊತ್ತು ಊಟ ಡಯಾಲಿಸಿಸ್ ಹೋಗಿ ಬಂದಾಗ ಸೇರೋ ಊಟನೇ ಲಾಸ್ಟು. ಮತ್ತು ಮರು ದಿವಸ ಎಲ್ಲ ಇದೆಯಲ್ಲ ಸರ್, ಮತ್ತು 3 ತುತ್ತು ತಿನ್ನೋದ್ರೊಳಗೆ ಸುಸ್ತಾಗೋಗ್ಬಿಡ್ತೀವಿ ಸರ್. ನಾನು ಮತ್ತೆ ಇದೇ ಇಲ್ಲ ನನಗೆ, ಅದೇ ಊಟ ಇದೇ ಊಟ ಅಂತ ಏನಾದ್ರು ಹಂಗಲ್ಲ, ಊಟಕ್ಕೆ ಅಂತ ಅಂದ್ರೆ ಸರ್, ಈಗ ಸರ್ ನೋಡಿ ಒಂದು ನಿಮಿಷ ಸರ್, ಊಟಕ್ಕೆ ಮೆಡಿಸಿನ್ ನಾನು ಕೊಡಿಸೋ ಶಕ್ತಿ ನಂಗಿದೆ ಸರ್. ಆಯ್ತಾ? ಡಯಾಲಿಸಿಸ್ ವಾರದಲ್ಲಿ 2 ಸಲ ಮಾಡಿಸೋ ಶಕ್ತಿ ನಂಗಿಲ್ಲ. ಅರ್ಥ ಆಯ್ತಾ ನಿಮಗೆ? ಈಗ ಸರ್ ಸೇರಿಸ್ಕೊಂಬಿಟ್ಟು ನಿಮ್ಮ ಜೀವದ ಜೊತೆ ನಾನು ಯಾಕೆ ಸರ್ ಚೆಲ್ಲಾಟ ಆಡಲಿ ಪಾಪ, ಅಲ್ವಾ? ಈಗ ಯಾರಾದರೂ ಜೀವನೇ ಅಲ್ವಾ ಸರ್? 2 ಸಲ ವಾರದಲ್ಲಿ ಕರ್ಕೊಂಡ್ಬರ್ಬೇಕು ಅಂತಂದ್ರೆ ಸರ್, ಕರ್ಕೊಂಡ್ಬರೋ ಈಗ ಡಯಾಲಿಸಿಸ್ ಮಾಡ್ಸೋಕ್ಕೇನು ಕಷ್ಟ ಇಲ್ಲ ಸರ್. ಈಗ ಆಂಬುಲೆನ್ಸ್ ಕಳಿಸ್ಬೇಕು, ಕರ್ಕೊಂಬರ್ಬೇಕು. ಡಯಾಲಿಸಿಸ್ ವಾರದಲ್ಲಿ 2 ಸಲ. ಇಲ್ಲಿ ಗೌರ್ಮೆಂಟಲ್ಲಿ ಅಂದ್ರೆ 350 ರೂಪಾಯಿ ತಗೋತಾರೆ ಜೋ. ಆಯ್ತಾ? ಅವೆಲ್ಲವೂ ನಾವು ನೋಡಿದಾಗ ನಮ್ಮ ಕೈಯಲ್ಲಿ ಆಗುತ್ತಾ ನೋಡಿ? ಆಯಿತು, ನೀವು ಬರ್ತೀರಾ, ನೀವು ನಿಮ್ಮನ್ನು ಕೂರಿಸ್ಬಿಟ್ಟು ಒಂದು ವಿಡಿಯೋ ಮಾಡಿ ಇವರು ಸಹಾಯ ಮಾಡಿ ಅಂದರೆ ಜನ ನಗ್ತಾರೆ ಸರ್. ಅನುಕಂಪ ಇಲ್ಲ ಸರ್. ಈಗ ಸತ್ತೋಗಿದೆ, ಮಾನವೀಯತೆ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಸರ್ ಈಗ. ಹಂಗಾಗಿ ನಾನು ಬೇಕಾದ್ರೆ ಬನ್ನಿ ಸರ್ ನೀವು, ಆಯ್ತಾ? ನಿಮಗೇನು ಸಾಯೋವರೆಗೂ ಊಟ ಆಗೋ ಜವಾಬ್ದಾರಿ ನಂದು ಸರ್. ಅದೇನೋ ಮಾಡಿ ಸರ್, ಡಯಾಲಿಸಿಸ್ ಬೇಡ ಸರ್ ನನಗೆ, ಬೇಡ ಸರ್ ನನಗೆ. ಯಾವ್ದಾರ ಒಂದು ಮೂಲೆ ಒಳಗಡೆ ಜಾಗ ಕೊಟ್ಟರೆ ಸಾಕು ನನಗೆ. ಬನ್ನಿ ಸರ್, ನೀವು ಬನ್ನಿ ಸರ್. ನಾನು ಭಾನುವಾರ ಒಂದು ಡಯಾಲಿಸಿಸ್ ನಾಳೆ ಒಂದಿದೆ ಸರ್, ಶನಿವಾರ ಒಂದಿದೆ. ಶನಿವಾರ ಮುಗಿಸ್ಕೊಂಡು ನಾನು ಭಾನುವಾರ ತಮಗೆ ಎಲ್ಲಿ ಬಂದು ಭೇಟಿ ಆಗಬೇಕು ಸರ್? ಲಗ್ಗೆರೆಗೆ ಬಂದ್ಬಿಡಿ ಸರ್, ಸೀದಾ ಲಗ್ಗೆರೆಗೆ. ಅದು ಎಲ್ಲಿ ಇಳಿಬೇಕು ಸರ್? ಜಾಲಹಳ್ಳಿ ಕ್ರಾಸು. ಬಸ್ಸಲ್ಲಿ ಬಂದ್ರೆ, ಟ್ರೈನಲ್ಲಿ ಬಂದ್ರೆ ಸರ್? ಯಶವಂತಪುರದಲ್ಲಿ. ಹೌದು ಸರ್. ಚಿಕ್ಕಮಂಗ್ಳೂರಲ್ಲಿ ಆ ಥರದ ಆಶ್ರಮ ಯಾವ ಇಲ್ವಾ ಸರ್ ಅಲ್ಲಿ? ಸರ್ ಇಲ್ಲ ಸರ್, ಇದೆ ಸರ್, ಮಾಡ್ಕೊಳಕ್ಕಾಗಲ್ಲ ಸರ್. ಅಲ್ಲ, ಆಶ್ರಮಗಳು ಇಲ್ವಾ ಅಲ್ಲಿ ಅಂದೆ? ಇಲ್ಲ ಸರ್, ಚಿಕ್ಕಮಂಗ್ಳೂರಲ್ಲಿ ಆಶ್ರಮ ಇಲ್ವಾ? ಅದು ಹೌದು ಸರ್. ಮತ್ತೆ ಸರ್ ದಯವಿಟ್ಟು ತಮ್ಮ ಖಾಲಿ ಬಿದ್ದು ಕೇಳ್ಕೊಳ್ತೀನಿ ಸರ್, ನಾನು ಡಯಾಲಿಸಿಸ್ ಮಾಡಿಸಿಲ್ಲ ಅಂದ್ರೆ ಬರೋಲ್ಲ, ತಮ್ಮ ಆಶ್ರಮದಲ್ಲಿ ಒಂದು ದೊಡ್ಡ ಮೂಲೆ ಜಾಗ ಕೊಡಿ ಸರ್. ಸೋಷಿಯಲ್ ಬೇಡಕ್ಕೆ ದಯವಿಟ್ಟು ಹಾಕ್ಬೇಡಿ ಸರ್. ಬೇಡ ಸರ್, ನೀವು ಹೇಳಿದಂಗೆ ಮಾನವೀಯತೆ ಇಲ್ಲ, ಅನುಕಂಪ ಇಲ್ಲ ಸರ್. ಬೇಡ ಸರ್, ನನಗೆ ಡಯಾಲಿಸಿಸೇ ಬೇಡ ಸರ್. ನನಗೊಂದು ಮೂಲೆ, ನೀವು ಕಸ ಹಾಕೋ ಜಾಗದಲ್ಲಿ ಒಂದು ಮೂಲೆ. ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ನಿಮ್ಮವ್ರಿಗೆ ಯಾರು ನೋಡ್ತಾರೆ ಅಂತನಾ? ಹೌದು ಸರ್. ನಿಮ್ಮವ್ರು ಯಾರು ಇದ್ದಾರಾ? ಯಾರಿಗೆ? ಅಲ್ಲ, ಅಕ್ಕ ಬಾಬಾ ಅವ್ರುಗಳು, ಅವ್ರ ಮಕ್ಕಳುಗಳು. ಅವ್ರಿಗೆಲ್ಲ ನಾಚಿಕೆ ಆಗ್ಬೇಕಲ್ವಾ ಸರ್ ಈಗ? ಹಾಗೆ ಸರ್, ಅವರಿಗೆ ಒಂದ್ ನಿಮಿಷ ಸರ್, ಅವ್ರಿಗೆ ನಾಚಿಕೆ ಆಗ್ಬೇಕಲ್ವ ಈಗ? ಸರ್, ಆದ್ರೆ ಮಾನವೀಯತೆ ಸತ್ತ ಹೋಗಿದಾದ್ಮೇಲೆ ಬರ್ತೀನಿ ಆತಕ್ಕೆ ಸರ್. ಹಾಗೆ ನಾನು ನೀವು ಹೇಳ್ತೀನಿ ಸರ್, ಮಾನವೀಯತೆ ಏನಾದ್ರು ಸತ್ತ ಹೋಗಿದೆ. ಅನುಕಂಪ 8 ವರ್ಷ ಆಯ್ತು ನಾವು ಅವರು ದೂರ, 8 ವರ್ಷದಿಂದ. ಆಯ್ತು, ಈಗ ನಿಮ್ಮ ಕಷ್ಟ ನೀವು ಹೇಳ್ಕೊಂಡಿದ್ದೀರಾ, ಆಯ್ತಾ? ಅದರಿಂದ ಅವ್ರಿಗೇನು ನೋವು? ಅವ್ರಿಗೇನಾಗುತ್ತೆ ಈಗ? ಅವ್ರಿಗೇನು ಆಗೋದಿಲ್ಲ ಸರ್. ನಾಚಿಕೆ ಆಗ್ಬೇಕು ಅವ್ರಿಗೆ, ಇದ್ದು ಸತ್ತಂಗೆ ಆಗ್ಬೇಕು. ಅರ್ಥ ಆಗ್ತದೆ ನಿಮಗೆ? ಈಗ ನಾವು ಈ ಥರ ಅನ್ಕಂದೆ ಸರ್ ಸತ್ತೋಗಿರೋದು ನಾವು. ಅರ್ಥ ಆಯ್ತು ನಿಮಗೆ? ನೀವೇನು ತಲೆ ಹಿಡಿತಲ್ಲ, ತಲೆ ಹೊಡಿತಾ ಇಲ್ಲ. ಹೌದು ಸರ್, ಎರಡೂ ಇಲ್ಲ ಸರ್, ಅಲ್ವಾ? ಈಗ ಎಲ್ಲೋ ಒಂದು ಕಡೆ ಆಸರೆ ಬೇಕು. ಹೌದು ಸರ್. ಸತ್ತರೆ, ಅಕಸ್ಮಾತ್ ಸತ್ತರೆ ಎತ್ತಾಕಕ್ಕೆ ಒಬ್ರು ಬೇಕು. ಅನಾಥ ಶವ ಆಗಬಾರ್ದು, ಅಲ್ವಾ? ಆ ಥರ ತಾನೇ ನೀವು ಕೇಳಿದ್ದು ಸರ್. ನಾನು ಹಾರ್ಟ್ಲಿ ನಾನು ಹೇಳ್ತೀನಿ ಸರ್, ಹಾರ್ಟ್ಲಿ ಹೇಳ್ತಾ ಇದ್ದೀನಿ ನೋಡಿ. ಹತ್ರ ಕೂಡ ತಮ್ಮದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೀನಿ ಸರ್. ತಮ್ಮದು ಎಲ್ಲ ನಾನು ನೋಡ್ತಾ ಇದ್ದೀನಿ. ನಾವು ತಮ್ಮ ಕೈನಲ್ಲೇ ನಾವು ಕೊಳ್ಳಿ ಹಿಡಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಬಿಟ್ರೆ
ಬೇರೆ ಯಾರು ನನಗೆ ಬೇಡ ಬೇಡ ಆಗ್ಬಿಡುತ್ತೆ ಅಷ್ಟು ನೋವು ಆಗ್ಬಿಟ್ಟಿದೆ. ಅದಕ್ಕೆ ಸರ್ ಇವರು ಏನ್ ಗೊತ್ತಾ, ಈ ನೆಂಟರು ಈಗ ನೋಡಿ ನಿಮ್ ಕಷ್ಟ ಅಂದ್ರೆ ಯಾರು ಬರ್ತಾ ಇಲ್ಲ, ಹೌದು ಸತ್ತಾಗ ಬರ್ತಾರ ಅಳಕ್ಕೆ. ಹಾಂ ಹಾಂ ಹಾ ಡೌಟ್ ಸರ್, ಅವ್ರು ಬರೋದೇ ಡೌಟ್ ಇದೆ. ಅಲ್ಲ ಸತ್ತಾಗ ಬರ್ತಾರೆ ಎಲ್ಲರೂ. ಹಾಂ ಇಂಥವ್ರಿಗೆಲ್ಲ ಒಂದು ಬುದ್ಧಿ ಪಾಠ ಆಗ್ಬೇಕು ಸರ್ ಇದು, ಸರಿ 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 ಅಲ್ವಾ? ಈಗ ಏನಾಗುತ್ತೆ ಗೊತ್ತಾ ಸರ್, ಈಗ ನೆಂಟರು ಅನ್ನೋದೇ ಆ ಥರ ಆಗ್ಬಿಟ್ಟಿದೆ, ಯಾರು ಆಗಲ್ಲ. ಹೌದು ಸರ್. ಆಯ್ತಾ? ಈಗ ಅದೇ ಸತ್ತಾಗ ಬಂದು ಅಳೋದು ಕರಿಯೋದು ನೋಡೋದು ಬೇಕು ಸರ್ ಅದು. ಹಾಂ ಹಾಂ ಆ ಹಾರ ತಗೊಂಬಂದು ಭರ್ಜರಿ ತಿಥಿ ಮಾಡೋದೇನು? ಹಾಂ 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 ಅದೇ ಸತ್ತಾಗ ಹೌದು ಸರ್. ಹೌದು. ಅದಕ್ಕಿಂತ ಈಗ ಬಂದು ನೋಡಿ ಸರ್, ನಿಮ್ಮ ನೆಂಟರಲ್ಲಿ ಒಬ್ಬೊಬ್ರು ಒಂದೊಂದು ವಾರ ಡಯಾಲಿಸಿಸ್ ಮಾಡಿಸಿದ್ರಿ, ನಿಮ್ಗೆ ಯಾಕೆ ಸರ್ ಇವತ್ತು ಆಶ್ರಮ ಸೇರೋಂಥ ಪರಿಸ್ಥಿತಿ ಬರ್ತಾ ಇತ್ತು? ಕರೆಕ್ಟ್ ಕರೆಕ್ಟ್ ತಾವೆಲ್ಲ ನಿಜ ಸರ್ ನಿಜ. ಇಲ್ವಾ ಸರ್? ಒಂದು ಎಷ್ಟು ನೆಂಟರಿರಲ್ಲ ಸರ್ ನಮಗೆ ಮನುಷ್ಯ ಅಂದಮೇಲೆ. ಹೌದು ಸರ್ ನಿಜ ಸರ್. ಯಾರು ಬರಲ್ಲ, ಬರಲ್ಲ ಸರ್, ಖಂಡಿತ ಸರ್. ಆಯ್ತಾ? ಅದಕ್ಕೆ ಹೇಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಇವರಿಗೆಲ್ಲ ಒಂದು ಪಾಠ ಆಗ್ಬೇಕು, ನಾವ್ ಇದೀವಿ ಅಂತಾರ ಬರ್ತಾರ ನೋಡೋಣ, ಹಾಂ ಸರಿ ಅಲ್ವಾ? ಆಯ್ತು, ಗೊತ್ತಿಲ್ಲ ಅಂತ ಹೇಳ್ಬೋದು ಅವರು. ಹೌದು ಎಲ್ಲ ಒಂದು ಹೋಗಿ ಸತ್ತೋದಕ್ಕಿಂತ ಆಸರೆ ವೃದ್ಧಾಶ್ರಮದಲ್ಲಿ ಲಗ್ಗೆರ್ಲಿ ಇದಾನೆ ಅಂತ ತಿಳ್ಕೊಂಡ್ಲಿ ಬಿಡಿ. ಹಾಂ ಹಾಂ ಎಲ್ಲವೂ ನಾವು ಕದ್ದು ಮುಚ್ಚೆ ಮಾಡೋದಕ್ಕೆ ಸರ್ ಇವತ್ತು ಇನ್ನೊಬ್ರು ಮರ್ಯಾದೆ ತೆಗಿಬಾರ್ದು, ನಾವು ಉಪವಾಸ ಇದ್ರು, ಹಾಂ ಇನ್ನೊಬ್ರು ನಮ್ಮ ಅಕ್ಕ ಬಾವನ ಮರ್ಯಾದೆ ಹೋಗ್ಬಾರ್ದು, ಹಾಂ ಈ ತರ ಥಿಂಕ್ ಮಾಡಿ ಸರ್ ಅರ್ಧ ಸತ್ತೋಗ್ಬಿಟ್ಟಿದ್ರಿ ನೀವು. ಹಾಂ ಹಾ ಹೌದು ಸರ್. ಈ ತರ ನಮ್ ತರ ಈ ನಿಮ್ಮಂಗೆ ಕಷ್ಟಪಡೋರು ಎಷ್ಟೋ ಜನ ಇದಾರೆ ಸರ್, ಹೇಳ್ಕೊಳಕ್ ಆಗ್ತಾ ಇಲ್ಲ, ಹಾಂ ಬಿಡಕ್ಕೂ ಆಗ್ತಾ ಇಲ್ಲ. ಹಾಂ ಹಾಗಾಗಿ ತಲೆ ಕಿಶನ್ ಹೋಗ್ಬಿಡಿ, ನೀವು ಬನ್ನಿ ಸರ್, ಸರ್ ಭಾನುವಾರ ಬರ್ತೀವಿ ಸರ್. ಬನ್ನಿ 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 ಬಂದು ನಾನು ಫೋನ್ ಮಾಡ್ತೀನಿ ಸರ್. ಬನ್ನಿ 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 ಬನ್ನಿ. ಥ್ಯಾಂಕ್ ಯು ಸರ್.